ಸಚ್ಚಾಸ್ತ್ರೋದಿತವರ್ತ್ಮನಾ ಪದಮಿದಂ ಧ್ಯಾಯನ್ಮದಂಕಾಂಕಿತೋ ಮನ್ಮಂತ್ರಂ ಜಪಶಾಸ್ತ್ರಸಂಪದಮತೋ ದಾಸ್ಯಾಮಿ ಭಾಗ್ಯೈಃ ಸಹ ತತ್ತತ್ವಾನಪಿ ಬೋಧಯಾಮಿ ತದನುಪ್ರಾಪ್ತ್ಯೋ ಮದಂಗ್ರಿಭವೇತ್ ಇತ್ಯಾಭೂಷಯತಿ ವಯಕ್ಕರಚಯೈಃ तं ವಾಜಿಭದ್ರಂ ಭಜೆ ಶ್ರುತಿಶತಪರಿಗೀತಃ ಶುದ್ಧಭಾವೈ ಗೃಹೀತಃ ಕಮಲನಿಲಯತಾತಃ ಕಂಜನೇತ್ರಪ್ರತೀತಃ सकलजगतीतः सर्वसम्पत्समेतः प्रविशतु मम चेतः प्रत्यहं रङ्गनाथः नवम्बोधनीलस्फुरद्दे मजालः स्मरच्चित्तलोलः सुरश्रेणिपालः श्रेरङ्गधामा स्वयं पुण्यनामा महेश्वर्यसीमा गुणस्तोमभूमा अमानवरदस्तान् सरसीकुलसङ्कुले रमा कोल्लापुरक्षेत्रे वसतीति किमद्भुतं प्रथमो हनुमन्नाम द्वितीयो भीमैव च पूर्णप्रज्ञतृतीयस्तु भगवत्कार्यसाधकः गुरुमखिलगुणज्ञं सद्गुणैकादिवासं शमदमपरिनिष्टं सत्त्वनिष्ठं वरिष्ठं सकलसुरनभीष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः आपादमूलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः स्वस्तिस्सताम् अशेषसन्मङ्गलानि भवन्तु सम्यक् श्लोकैका श्रवणपठनमात्रेण वक्तुश्च श्रोतॄणां निखिलकलिकृतकल्मषापनूतनपटुतरे धर्मान्त्यकलार्थसाधने भूते श्रीमद्राघवेन्द्रगुरुसार्वभौमविरचिते तात्पर्यनिर्णयार्थसङ्ग्रहे किंचित रामायण कथायां किंचित ಪೂರ್ವದಲ್ಲಿ ರಾಘವೇಂದ್ರ ಸ್ವಾಮಿಗಳು ರಾಮಾಯಣದ ಕಥಾ ವಿಶೇಷವನ್ನು ತಾತ್ಪರ್ಯ ನಿರ್ಣಯಾರ್ಥ ಭಾವ ಸಂಗ್ರಹದಲ್ಲಿ ವರ್ಣನೆ ಎಂಬತಕ್ಕಂಥದ್ದನ್ನು ಮಾಡ್ತಾ ದಶರಥಾತ್ಮಜನಾಗಿ ಸಾಕ್ಷಾತ್ ವಾಸುದೇವ ರೂಪಿಯಾದಂಥ ಪರಮಾತ್ಮ ರಾಮನಾಗಿ ಅವತಾರ ಎಂಬತಕ್ಕಂಥದ್ದನ್ನು ಮಾಡಿದ ತಮ್ಮಂದಿರುಗಳಿಂದ ಒಳಗೂಡಿ ಎಂಬತಕ್ಕಂಥ ವಿಷಯವನ್ನು ಹೇಳ್ತಾ ಇಲ್ಲಿ ಶೇಷದೇವರು ಲಕ್ಷ್ಮಣನಾಗಿ ಬಂದಿದ್ದಾರೆ ಮತ್ತು ಅನಿರುದ್ಧ ಪ್ರದ್ಯುಮ್ನ ಎಂಬತಕ್ಕಂಥ ಶಂಕುಚಕ್ರಾಭಿಮಾನಿ ದೇವತೆಗಳು ಭರತ ಶತ್ರುಘ್ನರಾಗಿ ಅವತಾರ ಎಂಬತಕ್ಕಂಥ ಅದನ್ನು ಮಾಡಿದ್ದಾರೆ ಎಂಬತಕ್ಕಂಥ ವಿಷಯವನ್ನು ಹೇಳ್ತಾ ಯಸ್ಯ ವೃದ್ಧಿ ಜನಮೋಹಿನಿ ಒಂದು ಪದದಲ್ಲಿ ರಾಮ ಬೆಳೀತಾ ಇದ್ದಾನೆ ಅಂತ ಹೇಳಿದರು. ಪರಮಾತ್ಮ ಬೆಳೆದ ಅಂದರೆ ಅಪಚಾರವಾಗುತ್ತೆ. ಹೇಗೆ ಬೆಳೆದ? ಪೂರ್ಣವಾದ ವಸ್ತು ವೃದ್ಧಿಹಾಸ ವಿವರ್ಜಿತ ಅಂತ ಅವನಿಗೆ ಕರೆದಿದ್ದಾರೆ ಶ್ರೀಮದಾಚಾರ್ಯರು. ಅವನು ವೃದ್ಧಿಯೂ ಇಲ್ಲ ಹ್ರಾಸವೂ ಇಲ್ಲ ಅಂತ. ಪೂರ್ಣ ವಸ್ತುಗೆ ವೃದ್ಧಿನೂ ಇಲ್ಲ ಹ್ರಾಸನೂ ಇರೋದಿಲ್ಲ. ವೃದ್ಧಿಹಾಸ ಹೋಗ್ತು ಅಂದರೆ ಅದು ಪೂರ್ಣ ವಸ್ತು ಆಗೋದಿಲ್ಲ. ಆದ್ದರಿಂದ ಬೆಳೆಯೋಣ ಕುಗ್ಗೋಣ ಎಂಬತಕ್ಕಂಥ ವಿಕಾರಾದಿಗಳು ಇಲ್ಲ. ಅಂದ ರಾಮ ಬೆಳೀತಾ ಇದ್ದಾನೆ. ಯಾಕೆಂದರೆ ಇತರೆ ತಮ್ಮಂದಿರುಗಳು ಬೆಳೀತಾ ಇದ್ದಾರೆ ಅಂದರೆ ಕೂಡುತ್ತೆ, ಪರಮಾತ್ಮನಿಗೆ ಏನು ಕೂಡುತ್ತೆ ಅಂತ ಪ್ರಶ್ನೆ ಮಾಡಿದಾಗ ನಿರ್ಣಯಾಚಾರ ಉತ್ತರ ಕೊಡ್ತಾರೆ. ಅದು ದೈತ್ಯಮೋಹನಾರ್ಥವಾಗಿ ಎಂಬುದಾಗಿ. ನಿತ್ಯ ಪ್ರವೃದ್ಧಸ್ಯ ಚ ತಸ್ಯ ವೃದ್ಧಿ ಕುತಃ ಇತಿ ಚೇತ್ ಸಹಿ ಮಂದದೃಷ್ಟೀನ ಅಂತ ಶ್ರೀಮದಾಚಾರ್ಯ ನಿರ್ಣಯದಲ್ಲಿ ಸ್ಪಷ್ಟ ಉತ್ತರ ಕೊಡ್ತಾರೆ. ನಿತ್ಯ ಬೆಳೀತಿರ್ತಕ್ಕಂಥ ಅವನು ನಿಂತಿದ್ದಾನೆ ಅಂತನೂ ಇಲ್ಲ, ನಿತ್ಯ ಬೆಳೀತಾ ಇದ್ದಾನವನು. ಎಲ್ಲಿ ತಂಗ ಬೆಳೀತಾನೋ ಅದು ಪೂರ್ಣ ಬೆಳೀತಾ ಇದ್ದಾನೋ ಅಷ್ಟು. ಇಲ್ಲ ಭಗವಂತನಿಗೆ ಇಂಥ ಎತ್ತರ ಇಂಥ ಕನಿಷ್ಠ ರೂಪ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಪರಮಾಣುವಿನಲ್ಲಿ ಅನಂತ 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 ಪರಮಾಣುವಾಗಿದ್ದಾನೆ ಅನ್ನೋದನ್ನೇ ವೈಶಾಶ್ಯಾಧಿಕರಣದಲ್ಲಿ ಹೇಳ್ತಾರೆ ಟೀಕಾಕೃತ್ಪಾದರು. ಅನ್ನುವಾಗ ಆ ವಸ್ತುನೇ ಅಂತ ಅದು, ಅದರ ಬುರುಡೆಗೆ ಸಿಗುವಂಥ ವಸ್ತು ಅಲ್ಲ. ಆದ್ದರಿಂದನೇ ಅದನ್ನು ನಾವು ಶೂನ್ಯ ಅಂದ್ಬಿಡ್ತೀವಿ ಅಂತ ಕೆಲವರು. ಬುರುಡೆಗೆ ಸಿಗಲ್ವಾದ್ದರಿಂದ ಇಲ್ಲ ಅಂತ ಇಟ್ಕೊಂಬೋಣ. ಅದನ್ನು ಇದೆ ಅಂದರೆ ಏನಾದರೂ ಒಂದು ಸಿಗಬೇಕಾಗತ್ತಲ್ವ, ಅದಕ್ಕೆ ಇಲ್ಲ ಅಂತ ಇಟ್ಕೊಂಬೋಣ ಅಂತ ಅಂದ್ಕೊಂಡ್ರೂ ಕೂಡ ಶೂನ್ಯನಾಮಕ ಪರಮಾತ್ಮನಿಗೂ ಆ ಶೂನ್ಯ ಅಂತ ಹೆಸರಿದೆ. ಅರ್ಥಾಯ್ತಾ? ಅರ್ಥ ಬೇರೆ ಕೊಡ್ತಾರೆ ಅಷ್ಟೇ. ಮಹಾಪ್ರಳಯ ಕಾಲದಲ್ಲಿ ಶೂನ್ಯನಾಮಕನಾಗಿಯೇ ಇರ್ತಾನೆ ಭಗವಂತ ಅಂತಲೇ ಶ್ರೀಮದಾಚಾರ್ಯ ಕರೀತಕ್ಕಂಥವರಾಗಿದ್ದಾರೆ. ಅದರಂತೆ ಇಲ್ಲಿ ಹೇಳ್ತಕ್ಕಂಥ ಕಾಲದಲ್ಲಿ ಬೆಳೀತಿದ್ದಾನಲ್ಲ ಅಂದರೆ ಅದು ಸಹಿ ಮಂದದೃಷ್ಟಿನ, ಮಂದದೃಷ್ಟಿಗೋಸ್ಕರ ಅಷ್ಟೇ ವಿನ ಪರಮಾತ್ಮನಿಗೆ ಯಾವುದೇ ರೂಪದಲ್ಲಿದ್ದರೂ ಕೂಡ ಅದು ಶಕ್ತಿಯಲ್ಲಾಗಲಿ ಜ್ಞಾನದಲ್ಲಾಗಲಿ ಬಲದಲ್ಲಾಗಲಿ ಸುಖದಲ್ಲಾಗಲಿ ಯಾವ ವೃದ್ಧಿ ಹಾಸುಗಳು ಕೂಡ ಭಗವಂತನಿಗೆ ಇಲ್ಲ. ಈಗ ದಶರಥ ವಸಿಷ್ಠ ಉಪದೇಶ ಮಾಡಿದ್ದು ಹುಟ್ಟುವಾಗಲೇ ಸಾಕ್ಷಾತ್ ನಾರಾಯಣ ನಿನಗೆ ಮಗನಾಗಿ ಹುಟ್ಟುತ್ತಾನೆ, ಮಗ ಅನ್ನೋ ಅಭಿಮಾನ ವಿಶೇಷ ಮಾಡಬೇಡ, ಪರಾತ್ಪರ ವಸ್ತು ಎಂಬತಕ್ಕಂಥ ಅಭಿಮಾನವನ್ನು ಮಾಡು ಅಂತ
ಮನೆ ಗುರುಗಳಾದ ಮೇಲೆ ಯಥಾರ್ಥ ವಿಷಯವನ್ನು ಬೋಧನೆ ಮಾಡಬೇಕೇ ವಿನ ಮನೆ ಗುರುಗಳು ಮನೆ ಯಜಮಾನನಿಗೆ ಒಳ್ಳೆಯದಾಗಲಿ ಅಂತ ಯಾವುದ್ಯಾವುದೋ ಹೇಳಬಾರ್ದು. ಇದ್ದ ವಿಷಯವನ್ನು ಸರಿಯಾಗಿ ಹೇಳಬೇಕು. ಮನೆ ಗುರುಗಳು ಅಂತ ಇಟ್ಕೊಂಡ್ರೆ ಫ್ಯಾಮಿಲಿ ಡಾಕ್ಟ್ರು ಅಂತ ಇಟ್ಕೊಂಡಿರ್ತೀವಿ. ನಮ್ಮ ದೇಹ ಧರ್ಮ ಅವನಿಗೆ ಗೊತ್ತಿರುತ್ತೆ ಅಲ್ವಾ? ಅದನ್ನ ಅವನೇನು ಹೇಳ್ತಾನೆ ಅದು ನಾವು ಕೇಳ್ತೀವಿ. ಯಾಕೆ ನಮ್ಮ ದೇಹದ ಧರ್ಮ ಅವನಿಗೆ ಗೊತ್ತಿರುತ್ತೆ. ಸಡನ್ನಾಗಿ ಬೇರೆ ಡಾಕ್ಟ್ರ್ ಹತ್ರ ಹೋದರೆ ಔಷಧಿ ಹಂಗೆ ತೊಗೊಳಕ್ಕಾಗಲ್ಲ. ಮನೆ ಡಾಕ್ಟ್ರ್ ಹೇಳಿದ್ರು ಅಂದರೆ ಅವ್ನು ಏನು ಹೇಳಿದ್ರು ತೊಗೊಂಡ್ಬಿಡ್ತೀವಿ. ಹಾಗೆ ಮನೆ ಪುರೋಹಿತರು ಮನೆ ಗುರುಗಳು ಅಂದರೆ ಮನೆ ಯಜಮಾನನ ಒಳ್ಳೆಯದಾಗೋಕ್ಕೆ ಸ್ಥಿತಿಗೆ ಚಿಂತನೆಗೆ ಅವರು ಇರಬೇಕಲ್ವ. 2 ಕಾಸು ಕೊಡೋದು ಬಿಡೋದು ಹೋಗೋದು ಅದು ಇರಲಿ. ಆದರೆ ಆ ಮನೇಲಿ ತಿಂದಮೇಲೆ ಉಂಡ್ಮೇಲೆ ಗುರು ಅಂತ ಅನ್ನಿಸ್ಕೊಂಡ್ಮೇಲೆ ಆ ಮನೆಯ ಒಳ್ಳೆತನ ಯಜಮಾನನ ಬಯಸಬೇಕಾದ್ದು ಅವರ ಕರ್ತವ್ಯ. ಹಾಗೆ ವಸಿಷ್ಠರು ದಶರಥ ಮಹಾರಾಜನ ಪರಂಪರೆಯ ಸೂರ್ಯವಂಶಕ್ಕೆ ಅವರು ಗುರುಗಳು. ಅಂದರೆ ದಶರಥ ಮಹಾರಾಜನಿಗೆ ದಿನದ ಮೇಲೆ ಲೇಟ್ ಇಶ್ಯೂ. ಎಷ್ಟೋ ಸಾವಿರಾರು ವರ್ಷ ಆದ ಮೇಲೆ ರಾಮ ಅವತಾರ ಮಾಡಿರೋದು. ಅದಕ್ಕೋಸ್ಕರ ರಾಮನ್ನ ಮಗ ಅಂತ ಅಭಿಮಾನ ಮಾಡಿ ಬೆಳೆಸಬೇಡ, ಅವ ನಾರಾಯಣ ಅಂತ ತಿಳ್ಕೊಂಡು ಚಿಂತನೆ ಮಾಡು. ಮಗ ಅನ್ನೋ ಅಭಿಮಾನ ಮಾಡು. ಯಾಕೆಂದರೆ ದೇವರೇ ಆ ವಿಷಯವನ್ನು ಗಂಟಾಕ್ತಾನೆ. ಎಲ್ಲ ಕಾಲದಲ್ಲೂ ದೇವರು ಅನ್ನೋ ಜ್ಞಾನ ಇದ್ದರೆ ದಶರಥನಿಗೆ, ದೇವಕಿಗೆ, ವಸುದೇವನಿಗೆ, ಯಶೋಧನಿಗೆ ಅರ್ಥ ಆಯ್ತು, ಎಲ್ಲ ಮಂಟಪದಲ್ಲಿ ಕೂಡಿಸಿ ಪೂಜೆ ಮಾಡಿಬಿಡ್ತಾಯಿದ್ರು. ಹಾಗೇನಿಲ್ಲ, ದೊಣ್ಣೆ ತೊಗೊಂಡು ಹೊಡೆದಿದ್ದಾಳೆ. ಕೋಲು ಕೊಂಡು ಗೋಪಿ ದೇವಿ ಬಾಲಕನ್ನ ಬಡಿಯ ಬರಲು, ಕೋಲು ಕೊಂಡು ಗೋಪಿ ದೇವಿ ಬಾಲಕನ್ನ ಬಡಿಯ ಬರಲು, ಬಾಗಿಲ ಮರೆಯಲೋಗಿ ಅಡಗಿದ ಕೃಷ್ಣನ್ನ. ಏನು ಸಿಂಪಲಾಗಿ ಬರೀತಾರೆ ದಾಸ, ಕೇಳಕ್ಕೆ ಸುಂದರ, ಹಿತವಾಗಿರು. ಕೋಲು ಹಿಡ್ಕೊಂಡು ಹೊಡಿಯೋಕ್ಕೆ ಹೋದ್ರೆ ಬಾಗಿಲಿಂದೇ ಹೋದ್ನಂತೆ, ಬಾಗಿಲು ಬಿಡೋದಂತೆ. ಅವನು ಬಾಗಿಲು ಹಿಡ್ಕೊಂಡಿದ್ದಾನೆ, ಬಾಗಿಲು ನಾ ಬಿಡಲ್ಲ ಅನ್ನಂತೆ ದೇವರು. ಬಿಡೋ ಅಂತ ಅವಳೇ ಎಳಿತಾ ಇದ್ದಾಳಂತೆ. ನಾ ಬಾಗಿಲು ಬಿಟ್ಟರೆ ನೀನು ಹೋಗಿ ಹಿಂದಕ್ಕೆ ಬೀಳ್ತಿ ಇದ್ದಂತೆ. ಇಲ್ಲ ನಾ ಬೀಳಲ್ಲ ಅನ್ನಂತೆ. ಭಗವಂತ ಹಿಡಿದಿದ್ದೊಂದು ಬಿಟ್ಟರೆ ಸ್ಪ್ರಿಂಗ್ ಆ್ಯಕ್ಷನ್ ಆಗಲ್ವೇ? ಬ್ಯಾಡ್ ಅಂತ ಹೊಡೀತು, ದೂರ ಹೋಗಿ ಬಿದ್ಲು. ನಾ ಹೇಳಲಿಲ್ಲ ಆಗಲಿ ನಿನಗೆ, ಆ ಕೋಲು ಎಲ್ಲೋಯ್ತು, ಯಶೋಧ ಎಲ್ಲೋದ್ಲು, ಇನ್ನೊಮ್ಮೆ ನಿನ್ನ ತಂಟೆಗೆ ಬರಲ್ಲ ಅಂದ್ಲು. ಆಯಿತಾ? ನಾನು ಅಷ್ಟೇ ಈ ಥರ ಕೆಲಸ ಇನ್ಮೇಲೆ ನಿಂಗೆ ಮಾಡಲ್ಲ, ಏನೋ ಮಾಡಿಬಿಟ್ಟೆ ಕ್ಷಮಿಸು ಅಂದ. ದೇವರು ಅಲ್ಲಿಗೆ ಪ್ರಶ್ನೆ ಅಲ್ಲಲ್ಲಿಗೆ ಉತ್ತರ ಕೊಟ್ಬಿಡ್ತಾನೆ. ಏನೂ ಗೊತ್ತಾಗದೆ, ಅಯ್ಯೋ ಪಾಪ ಹೊಡೆಯೋಕ್ಕೋದೆ ಹೆದರ್ಕೊಂತು, ನನಗೆ ಕ್ಷಮಾಪಣೆ ಕೇಳ್ಕೊಂತು ಮಗು ಅನ್ನೋ ಜ್ಞಾನ ಬರುತ್ತೆ ವಿನ ಇವನು ಪರಾತ್ಪರ ವಸ್ತು ಹಿಡಿದಾಗ ಇವನು ಬಿಟ್ಟ ಅಂದರೆ ಆ ಶಕ್ತಿ ನಾನು ತಡ್ಕೊಳಕ್ಕಾಗತ್ತೆಯೇ ಅನ್ನೋ ಜ್ಞಾನೋದಯ ಏನಾಗಲ್ಲ. ದೇವ್ರನ್ನ ಪುತ್ರತ್ವೇನ ಪಡೆದುಬಿಟ್ಟ ಆ ಕ್ಷಣಕ್ಕೆ ಯಾವಾಗಲೂ ದೇವರು ಅನ್ನೋ ಜ್ಞಾನ ಇರುತ್ತೆ ಅಂತ ತಿಳ್ಕೊಬಿಡೆ ಅಲ್ವೇ? ಎಷ್ಟವರ ಯೋಗ್ಯತೆ ಉಪಾಸನೆ ಇರುತ್ತೋ ಅಷ್ಟು ಜ್ಞಾನ ಕೊಡ್ತಾನೆ ವಿನ ಹೆಚ್ಚಿಗೆ ಕೊಡೋದಿಲ್ಲ. ಹಾಗೆಲ್ಲಿ ಹೇಳ್ತಕ್ಕಂಥವರಾಗಿ ಆ ರಾಮ ಅವನ್ನ ನಾರಾಯಣ ಅಂತ ತಿಳ್ಕೊಂಡು ದಶರಥ ಅಭಿಮಾನ ಮಾಡ್ತಾ ಇದ್ದಾನೆ. ಒಮ್ಮೊಮ್ಮೆ ಲೇಟ್ ಇಶ್ಯೂ ಅಲ್ವಾ? ತುಂಬ ದಿನದ ಮೇಲೆ ಮಕ್ಕಳಾಗೋದ್ರ ಅಭಿಮಾನ ಜಾಸ್ತಿ ಅಲ್ವಾ? 4 ಮಕ್ಕಳನ್ನ ತನ್ನ ತೊಡೆಯ ಮೇಲೆ ಕೂರಿಸ್ಕೊಂಡಿದ್ದಾನೆ. ಒಬ್ಬೊಬ್ಬನಾಗಿ ಮುಖವನ್ನು ನೋಡ್ತಾನೆ. ಎಲ್ಲರ ಮುಖಾರವಿಂದಗಳಿಗಿಂತ ರಾಮನ ಮುಖಾರವಿಂದ ಎಂಬತಕ್ಕಂಥದ್ದು ಬಹಳ ವಿಶೇಷವಾಗಿ ಎಳೆಯುತ್ತೆ. ಅದಕ್ಕೇನು ಉತ್ತರ ಕೊಡಬೇಕಾದ್ದಿಲ್ಲ. ಆದರೆ ಚತುರ್ವಿಧ ಪುರುಷಾರ್ಥಗಳಂತೆ 4 ಮಕ್ಕಳನ್ನು ದಶರಥ ಮಹಾರಾಜ ಧರ್ಮಾರ್ಥ ಕಾಮ ಮೋಕ್ಷಗಳಂತೆ ನೋಡ್ತಾ ಇದ್ದಾನೆ. ಅದರಲ್ಲಿ ರಾಮನ ಪ್ರಾಣ ಅಂದರೆ ದಶರಥನ ಪ್ರಾಣ, ದಶರಥನ ಪ್ರಾಣವೇ ರಾಮನ ಪ್ರಾಣ ಅನ್ನುವಂತಹ ಸಂಬಂಧವನ್ನು ಇಟ್ಕೊಂಡಿದ್ದಾನೆ. ಒಂದು ಪ್ರಾಣ ಶಬ್ದಕ್ಕೆ ಭಗವಂತ ಅಂತ ಒಂದು ಅರ್ಥ, ಇನ್ನೊಂದು ಪ್ರಾಣಕ್ಕೆ ಅಂದರೆ ಅರ್ಥ ಆಯ್ತೇನು, ನಾನೇ ಅವನಲ್ಲಿ ಇದ್ದೇನೆ ಅಂತ ಒಂದು ಅರ್ಥ ಇಟ್ಕೊಳ್ಳಿ. ಹಾಗೆ ಪ್ರಾಣಾಪೇಕ್ಷ ಪ್ರೇಮವನ್ನು ಮಾಡ್ತಾ ಇದ್ದಾನೆ. ಅರ ನಿಮಿಷ ಬಿಟ್ಟಿರಲಾರ ಅವನಿಗೆ ಆ ಅಂಗಾಲಿಡೋದು ನೋಡಬೇಕು, ಅವನ ಮಂದಹಾಸವನ್ನು ನೋಡಬೇಕು. ರಾಮನ ಕರಚಯಾದಿ ಅವಯವ ವಿಶಿಷ್ಟೋಪೇತವಾದ ಸರ್ವಚೇಷ್ಟೆಗಳೂ ಕೂಡ ಅದು ದಶರಥ ಮಹಾರಾಜನಿಗೆ ವಿಶೇಷ ಸುಖಕ್ಕೆ ಕಾರಣವಾಗಿಬಿಟ್ಟಿದೆ. ತಿನ್ಲಾರ, ಉಣ್ಲಾರ, ಕುಣ್ಲಾರ, ಏನು ನೋಡು ರಾಮ 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 ಅಂತ.